ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸಾರಿ, ತುಂಬ ಲೇಟಾಗಿ ಪಾರ್ಟ್ ಟು ವಿಡಿಯೋ ಆಗ್ತಿದ್ದೀನಿ ಅಂತ. ಆ್ಯಕ್ಚುಲಿ ತುಂಬ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ, ಅದಕ್ಕೋಸ್ಕರ. ಸೊ ಫಸ್ಟ್ ಸೆಕೆಂಡ್ ಪಾರ್ಟಲ್ಲಿ ನಾವು ಸೌತ್ ಗೋವಾಗೆ ಹೋಗಿದ್ವಿ. ಅದರಲ್ಲಿ ಫಸ್ಟ್ ಪ್ಲೇಸ್ ಸೆಂಟ್ ಅಗಸ್ಟಿನ್ ಚರ್ಚ್. ಸೆಂಟ್ ಅಗಸ್ಟಿನ್ ಚರ್ಚ್ ಹಳೆಯ ಗೋವಾದಲ್ಲಿರುವ ಹಾಳು ಬಿದ್ದ ಚರ್ಚು. ಈ ಚರ್ಚ್ 1602 ಪೂರ್ಣಗೊಂಡಿದ್ದು ಮತ್ತು ಗೋವಾದ ವಿಶ್ವ ಪಾರಂಪರ್ಯ ತಾಣ ಎಂದು ಪ್ರಸಿದ್ಧ ಆಗಿದೆ. 1597 ಮತ್ತು 1602 ನಡುವೆ ಮಾಟೆ ಸ್ಯಾಂಟೋ ಮೇಲೆ ಚರ್ಚ್ ಅನ್ನು ನಿರ್ಮಿಸಿದ್ದಾರೆ. ಚರ್ಚ್ 4 ಗೋಪುರಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂದು ಮಾತ್ರ ಈಗ ಉಳಿದಿದೆ ಅಂತ ಹೇಳ್ತಾರೆ. ಸಂಕೀರ್ಣವು 1835ರಲ್ಲೇ ಕೈ ಬಿಡಲಾಗಿತ್ತಂತೆ ಮತ್ತು ಅವಾಗಿನೇ ಚರ್ಚ್ ಕುಸಿಯೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಅದರ ಕಾಲಕೃತಿಗಳನ್ನು ಬೇರೆ ಕಡೆ ಕದಿಯಲಾಗಿತ್ತು ಎಂಬ ಮಾತಿದೆ. ಇಂದಿಗೂ ನಿಂತಿರುವ ಗೋಪುರವು ಹಳೆಯ ಚರ್ಚ್ನ ಮುಂಭಾಗವಾಗಿತ್ತು ಮತ್ತು ಒಂದು ಕಾಲದಲ್ಲಿ 5 ಅಂತಸ್ತಿನ ಎತ್ತರದಲ್ಲಿತ್ತಂತೆ. ಪೋರ್ಚುಗೀಸ್ ಸರ್ಕಾರವು ಮತ್ತೆ ಅಗಸ್ಟಿನ್ ಆದೇಶವನ್ನು ಒಳಗೊಂಡಂತೆ ಹೊಸ ನೀತಿಯ ಭಾಗವಾಗಿ ಗೋವಾದಲ್ಲಿ ಚಾಲ್ತಿಯಲ್ಲಿತ್ತಂತೆ. ಅನೇಕ ಧಾರ್ಮಿಕ ಗುಂಪುಗಳು ಮತ್ತು ಆದೇಶಗಳನ್ನು ಹೊರಹಾಕಲು ಆದೇಶಿಸಿತಂತೆ. ಇದಕ್ಕಾಗಿ ಈ ಚರ್ಚ್ ಅನ್ನು ಕೈಬಿಡಲಾಗಿತ್ತು ಎಂಬ ಕಾರಣ ಇದೆ. ಈ ಚರ್ಚ್ನ ಬೆಲ್ ಟವರು ಚರ್ಚ್ ಬೆಲ್ ಅನ್ನು ಪಂಜಾಬ್ನಲ್ಲಿರುವ ಲೇಡಿ ಆಫ್ ದಿ ಇಮಿಕ್ಯುಲೇಟ್ ಚರ್ಚ್ಗೆ ಸ್ಥಳಾಂತರಿಸಲಾಗಿದೆ ಅಂತಾರೆ. ಇಂದಿಗೂ ಈ ಚರ್ಚ್ನಲ್ಲಿ ಗಂಟೆಯ ಸದ್ದನ್ನು ಹುಡುಕ್ಬೋದು. ಇದು ಗೋಪುರದ ಅರ್ಧ ಭಾಗವು ಈ ಅದ್ಭುತ ಚರ್ಚ್ನ ಜ್ಞಾಪನೆಯಾಗಿ ನಿಂತಿದೆ. ಅಂಡ್ ಇದು ಕಾಲಾಂತರದಿಂದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಸೆಂಟ್ ಕ್ಯಾಥರಿನ್ಸ್ ಟೆಂಪಲ್. ಇದು ಕೂಡ ಒನ್ ಆಫ್ ದಿ ಓಲ್ಡೆಸ್ಟ್ ಚರ್ಚ್ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಫೇಮಸ್ ಕೂಡ. ಇದು ತುಂಬ ಚಿಕ್ಕದು ಬಟ್ ಎಲಿಗೆಂಟ್ ಆಗಿತ್ತು ಸ್ಟ್ರಕ್ಚರ್ಸ್ ಎಲ್ಲ. ಮತ್ತು 1510ರಲ್ಲಿ ಇದು ನಿರ್ಮಾಣ ಆಗಿತ್ತು, ಪೋರ್ಚುಗೀಸ್ ಇರಬೇಕಾದ್ರೇ. ಆ್ಯಂಡ್ ಇದು ಸೆಂಟ್ ಕ್ಯಾಥರಿನ್ ನೆನಪಲ್ಲಿ ನಿರ್ಮಾಣ ಆಗಿದೆ ಅಂತ ಕೂಡ ಮಾತಿದೆ. ಈ ಚಾಪಲ್ ನಿರ್ಮಿಸಿದಾಗಿಂದನೂ ತುಂಬ ಬದಲಾವಣೆ ಒಳಗಾಗಿದೆಯಂತೆ. ಬಟ್ ಫೈನಲ್ ಬದಲಾವಣೆ ಆಗಿದ್ದು 1952ನಲ್ಲಿ. ಅವಾಗಿಂದ ಇದು ಸೇಮ್ ಹಿಂಗೆ ಇದೆ. ಇದು ನೋಡೋಕೆ ತುಂಬ ಸಿಂಪಲ್ ಆಗಿದೆ ಮತ್ತು ಒಳಗಡೆ ರೆಕ್ಟ್ಯಾಂಗ್ಯುಲರ್ ವಿಂಡೋ ಪೇನ್ಸ್ ಡಿಸೈನ್ ಯೂಸ್ ಮಾಡಿದ್ದಾರೆ. ಇದು ಯುನೀಕ್ ಅಂತಲೇ ಹೇಳ್ಬೋದು, ಈ ಚರ್ಚ್ನ ಒಂದು ವಿಶೇಷತೆ ಕೂಡ. ಆ ಚರ್ಚ್ ಒಳಗೆ ಎಂಟ್ರಿ ಕೊಟ್ವಿ. ಆ ಚರ್ಚಲ್ಲಿ ಎಲ್ಲ ಪೋರ್ಚುಗೀಸ್ ಸ್ಟೈಲ್ ಪೇಂಟಿಂಗ್ಸ್ ಮತ್ತು ಆರ್ಕಿಟೆಕ್ಚರ್ಸ್ನ ಯೂಸ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಮೊನಾಲಿಥಿಕಲ್ ಸ್ಟ್ರಕ್ಚರ್ಸ್ ಕೆಲವೊಂದು ಪೋರ್ಚುಗೀಸ್ ಸ್ಟೈಲ್ ಆಗಿತ್ತು, ಕೆಲವೊಂದು ಇಂಡಿಯನ್ ಆರ್ಕಿಟೆಕ್ಚರ್ಸ್ ಕೂಡ ಇತ್ತು. ಆ್ಯಂಡ್ ಅಲ್ಲಿ ಪೋರ್ಚುಗೀಸ್ ಅವರು ಯೂಸ್ ಮಾಡ್ತಿದ್ದ ಗನ್ ಪೌಡರ್ ಮಾಡುವಂಥ ಮಿಷಿನ್ ಕೂಡ ಡಿಸ್ಪ್ಲೇ ಮಾಡಿದ್ರು. ನೆಕ್ಸ್ಟು ಅಲ್ಲಿಂದ ಮ್ಯೂಸಿಯಮ್ಗೆ ಹೊರಟ್ವಿ. ಬಟ್ ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಅದಕ್ಕೆ ಯಾವುದೇ ಥರ ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಆ ಕಾಲದಲ್ಲಿ ಗೋವಾನ ಯಾವ್ಯಾವ ಥರ ಪೋರ್ಚುಗೀಸ್ ರಾಜರು ಆಳ್ತಿದ್ರು ಆ್ಯಂಡ್ ಅವ್ರು ಯಾವ್ಯಾವ ಥರ ವೆಪನ್ಸ್ ಯೂಸ್ ಮಾಡ್ತಿದ್ರು, ಈ ಥರ ಸಾಕಷ್ಟು ವಿಷಯಗಳು ಅಲ್ಲಿ ತಿಳ್ಕೊಂಡ್ವಿ. ಮ್ಯೂಸಿಯಂ ಎಂಟ್ರಿ ಫೀಸ್ ಕೂಡ ತುಂಬ ಮಿನಿಮಲ್ ಆಗಿತ್ತು. ಆ್ಯಂಡ್ ಆ ಕಾನ್ವೆಂಟಿಗೆ 400 ವರ್ಷದ ಇತಿಹಾಸ ಇದೆಯಂತೆ. ಅಲ್ಲಿ ಸಾಕಷ್ಟು ಆರ್ಟಿಫ್ಯಾಕ್ಟ್ಸ್ ಮತ್ತು ಕ್ರಾಫ್ಟ್ ವರ್ಕ್ಸ್ ಕೂಡ ಇಟ್ಟಿದ್ರು, ಅದು ಕೂಡ ನೋಡೋಕ್ಕೆ ಸಕ್ಕತ್ತಾಗಿತ್ತು. ಆ್ಯಂಡ್
ಪೋರ್ಚುಗೀಸ್ ಅವ್ರು ಯೂಸ್ ಮಾಡ್ತಿದ್ದ ಹಡಗುಗಳ್ನು ಕೂಡ ಡಿಸ್ಪ್ಲೇ ಮಾಡಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಡೋನಾ ಪೌಲಾ ವ್ಯೂ ಪಾಯಿಂಟಿಗೆ. ಈ ಪ್ಲೇಸ್ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿತ್ತು ಹೇಳಬೇಕಂದ್ರೆ. ಅದಕ್ಕೆ ಲವರ್ಸ್ ಪ್ಯಾರಡೈಸ್ ಅಂತಲೇ ಹೆಸರಿದೆ. ಗೋವಾದಲ್ಲಿ ಲವರ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಈ ಹಿಸ್ಟಾರಿಕ್ ಪ್ಲೇಸ್ ಮೇಲೆ ಒಂದು ಪುಟ್ಟ ಕತೆ ಇದೆ. ಗೋವಾ ವಿಸ್ರಾಯ್ ಮಗಳು ಡೋನಾ ಪೌಲಾ ಸಾಧಾರಣ ಮೀನುಗಾರನನ್ನು ಇಷ್ಟಪಟ್ಟಿದ್ಲಂತೆ. ಅವನ್ನೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲಂತೆ. ಬಟ್ ಅವರ ಅಪ್ಪ ಒಪ್ಪದೇ ಇರೋ ಕಾರಣ ಅಲ್ಲಿ ಆ ರಾಕ್ ಮೇಲಿಂದ ಬಿದ್ದು ಸತ್ತೋದ್ಲಂತೆ. ಸೊ ಆ ಪ್ಲೇಸಿಗೆ ಡೋನಾ ಪೌಲಾ ವ್ಯೂ ಪಾಯಿಂಟ್ ಅಂತ ಕೂಡ ಹೆಸರಿದೆ. ಬಟ್ ಸಾಕಷ್ಟು ಹಾಂಟೆಡ್ ಸ್ಟೋರೀಸ್ ಅಲ್ಲಿ ತುಂಬ ಹೇಳ್ತಾರೆ. ಬಟ್ ಅದರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇದು ಒಂದು ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಜನ ವೈಟ್ ವಾಶೆಡ್ ಸ್ಟ್ಯಾಚು ನೋಡೋಕ್ಕಂತಲೇ ಬರ್ತಾರೆ. ಆ್ಯಂಡ್ ಪರ್ಫೆಕ್ಟ್ ಪ್ಲೇಸ್ ಕೂಡ ಮೆಮೊರೇಬಲ್ ಪಿಕ್ಚರ್ಸ್ನ ಕ್ಲಿಕ್ ಮಾಡೋಕ್ಕೆ. ಆ್ಯಂಡ್ ಈ ಪ್ಲೇಸ್ಗೆ ಇಮೇಜ್ ಆಫ್ ಇಂಡಿಯಾ ಅಂತಲೇ ಹೆಸರಿದೆ. ಆ್ಯಂಡ್ ಇಲ್ಲಿ ಸಾಕಷ್ಟು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಾಲಿವುಡ್ ಆ್ಯಕ್ಟರ್ಸ್ನ ಕೂಡ ನೋಡ್ಬೋದು. ಇದೊಂದು ಕಾಮನ್ ಸ್ಪಾಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಫೈನಲ್ ಆಗಿ ಹೊರಟಿದ್ದು ಮಿರಾಮರ್ ಬೀಚ್ಗೆ. ಈ ಬೀಚ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಕಾಲ ಕಳೆದು ಆ್ಯಂಡ್ ಫೈನಲ್ ಆಗಿ ಸನ್ಸೆಟ್ ಕೂಡ ನೋಡಿದ್ವಿ. ಅದಂತೂ ಟಾಪ್ ನಾಚ್. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಮ್ಮ ಅಂಡ್ ಸಂಜು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬಾಯ್.